ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 10/3/2024. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 13/2/99. ಶಿವನ ಅವತರಣೆ ಮತ್ತು ಉಳಿತಾಯದ ಅವತಾರ. ಇಂದು ತ್ರಿಮೂರ್ತಿ ಶಿವತಂದೆ ತಮ್ಮ ಅತಿ ಪ್ರಿಯಾತಿ ಪ್ರಿಯ ಮತ್ತು ಅತಿ ಮಧುರಾತಿ ಮಧುರ ಸಾಲಿಗ್ರಾಮ ಮಕ್ಕಳ ಜೊತೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಇಂದಿನ ದಿನ ಶಿವತಂದೆ ಮತ್ತು ಸಾಲಿಗ್ರಾಮಗಳ ವಿಶೇಷ ದಿನ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳ ಜೊತೆ ಮಿಲನವನ್ನು ಮಾಡಿ ಖುಷಿ ಪಡುತ್ತಿದ್ದಾರೆ. ತಂದೆ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಮತ್ತು ಮಕ್ಕಳು ಹೇಳುತ್ತೀರಾ, ನಾವು ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೇವೆ ಎಂದು. ಪರಮಾತ್ಮ ತಂದೆಗೂ ಕೂಡ ಖುಷಿ ಇದೆ. ಅಂದ ಮೇಲೆ ಮಕ್ಕಳಿಗೂ ಕೂಡ ಖುಷಿ ಇದೆ. ಏಕೆಂದರೆ ಈ ಜನ್ಮದಿನ ಇಡೀ ಕಲ್ಪದ ಎಲ್ಲ ಜನ್ಮದಿನಕ್ಕಿಂತ ಭಿನ್ನ ಆಗಿದೆ ಮತ್ತು ಪ್ರಿಯ ಆಗಿದೆ. ಒಂದೇ ಸಮಯದಲ್ಲಿ ತಂದೆ ಮತ್ತು ಮಕ್ಕಳ ಜನ್ಮದಿನವನ್ನು ಇಲ್ಲಿ ಮಾತ್ರ ಆಚರಣೆ ಮಾಡುತ್ತೇವೆ. ಬೇರೆ ಯಾವ ಸಮಯದಲ್ಲೂ ಯಾರ ಜೀವನದಲ್ಲೂ ತಂದೆ ಮತ್ತು ಮಕ್ಕಳ ಜನ್ಮದಿನವನ್ನು ಒಟ್ಟಿಗೆ ಆಚರಣೆ ಮಾಡುವುದಿಲ್ಲ. ಅಂದ ಮೇಲೆ ಮೊದಲು ಬಾಪ್ತಾದ ಮಕ್ಕಳಿಗೆ ಪದುಮಾಪದಂ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಮಕ್ಕಳಿಗೆ ತಂದೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಮಕ್ಕಳು ಅಮೃತ ವೇಳೆಯಿಂದ ಬಹಳಷ್ಟು ಮನಪೂರ್ವಕವಾಗಿ ಪರಮಾತ್ಮ ತಂದೆಗೆ ಶುಭಾಶಯವನ್ನು ತಿಳಿಸುವುದು ಬಾಪ್ತಾದರವರ ಬಳಿ ಬಂದು ತಲುಪಿದೆ. ಬಾಪ್ತಾದ ಇಷ್ಟೆಲ್ಲ ಮಕ್ಕಳನ್ನು ನೋಡಿ ಮನಸ್ಸಿನಲ್ಲಿ ಇದೇ ಗೀತೆಯನ್ನು ಹಾಡುತ್ತಾರೆ, ಅಥವಾ ಇಷ್ಟೆಲ್ಲ ಸಾಲಿಗ್ರಾಮ ಆದಂತಹ ಆತ್ಮರನ್ನು ನೋಡಿ ಪರಮಾತ್ಮ ತಂದೆ ಮನಸ್ಸಿನಲ್ಲಿ ಇದೇ ಗೀತೆಯನ್ನು ಹಾಡುತ್ತಾರೆ. ವಾಹ ನನ್ನ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ ವಾಹ ಎಂದು, ವಾಹ ನನ್ನ ಮುದ್ದಿನ ಮಕ್ಕಳೇ ವಾಹ ಎಂದು ಪರಮಾತ್ಮ ತಂದೆ ಗೀತೆಯನ್ನು ಹಾಡುತ್ತಾರೆ. ವಾಹ ಅಲೌಕಿಕ ಜನ್ಮ, ವಾಹ ಅಲೌಕಿಕ ಜನ್ಮದಿನವನ್ನು ಆಚರಣೆ ಮಾಡುವಂತಹ ಮಕ್ಕಳೇ ವಾಹ ಎಂದು ತಂದೆ ಗೀತೆಯನ್ನು ಹಾಡುತ್ತಿದ್ದಾರೆ. ಅಂದ ಮೇಲೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ನೋಡಿ ವಾಹ ವಾಹ ಅನ್ನುವ ಗೀತೆಯನ್ನು ಹಾಡುತ್ತಿರುತ್ತಾರೆ. ಏಕೆಂದರೆ ಸಂಪೂರ್ಣ ವಿಶ್ವದ ಆತ್ಮರ ಮಧ್ಯದಲ್ಲಿ ಕೆಲವು ಮಕ್ಕಳಾದ ನೀವು ಇಂತಹ ಪದುಮಾಪದಂ ಭಾಗ್ಯಶಾಲಿಗಳಾಗಿದ್ದೀರಾ ಮತ್ತು ಭವಿಷ್ಯದಲ್ಲೂ ಭಾಗ್ಯಶಾಲಿಗಳಾಗಿರುತ್ತೀರಾ. ಅರ್ಧ ಕಲ್ಪಕ್ಕೋಸ್ಕರ ಅಮರ ರೂಪದಲ್ಲಿ ಭಾಗ್ಯಶಾಲಿಗಳಾಗಿರುತ್ತೀರಾ. ಪರಮಾತ್ಮ ತಂದೆ ಕೇವಲ ಒಂದು ಜನ್ಮಕ್ಕೋಸ್ಕರ ಭಾಗ್ಯಶಾಲಿಗಳಾಗಿ ಎಂದು ವರದಾನವನ್ನು ನೀಡಿಲ್ಲ, ಅನೇಕ ಜನ್ಮಕ್ಕೋಸ್ಕರ ಅಮರ ಭಾಗ್ಯಶಾಲಿಯಾಗಿ ಎಂದು ವರದಾನವನ್ನು ನೀಡಿದ್ದಾರೆ. ಅಂದ ಮೇಲೆ ಇಂತಹ ಮಕ್ಕಳಾದ ನಿಮಗೆ ನಿಮ್ಮ ಸ್ವಮಾನದ ಸ್ಮೃತಿ ಇಡೀ ದಿನದಲ್ಲಿ ಎಷ್ಟು ಸಮಯ ಇರುತ್ತದೆ? ಈ ಅಲೌಕಿಕ ಜನ್ಮದಿನ ಅಥವಾ ಅಲೌಕಿಕ ಜನ್ಮದ ಅಪಾರ ಆಸ್ತಿ ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆ ಮಕ್ಕಳಿಗೆ ನೀಡುತ್ತಾರೆ. ಜನ್ಮದ ಸ್ಮೃತಿಯ ಶ್ರೇಷ್ಠ ತಿಲಕವನ್ನು ಪರಮಾತ್ಮ ತಂದೆ ಪ್ರತಿಯೊಂದು ಮಗುವಿಗೂ ಕೂಡ ನೀಡಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ಜನ್ಮದ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಂಡಿದ್ದೀರ ತಾನೆ? ಬ್ರಾಹ್ಮಣ ಜೀವನದ ತಿಲಕ ಕೂಡ ಅವಿನಾಶಿಯಾಗಿದೆ. ಬ್ರಾಹ್ಮಣರ ಮಸ್ತಕದಲ್ಲಿ ಸದಾ ತಿಲಕ ಇರುತ್ತದೆ. ಈ ತಿಲಕ ಶ್ರೇಷ್ಠ ಭಾಗ್ಯದ ಸಂಕೇತ ಆಗಿದೆ. ಅಂದ ಮೇಲೆ ನೀವೆಲ್ಲರೂ ಮತ್ತು ನಾಲ್ಕು ಕಡೆ ಇರುವಂತಹ ಮಕ್ಕಳು ದೂರದಲ್ಲಿ ಕುಳಿತಿದ್ದರೂ ಕೂಡ ಬಹಳಷ್ಟು ಉಮಂಗುತ್ಸಾಹದಿಂದ ಈ ಭಿನ್ನವಾದ ಮತ್ತು ಪ್ರಿಯವಾದ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದಾರೆ. ನೀವೆಲ್ಲರೂ ಖುಷಿ ಪಡುತ್ತಿದ್ದೀರಾ, ನಾವು ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದೇವೆ ಎಂದು, ಮತ್ತು ಪರಮಾತ್ಮ ತಂದೆ ನಮ್ಮ ಜನ್ಮದಿನವನ್ನು ಆಚರಣೆ ಮಾಡುತ್ತಿದ್ದಾರೆ. ಇದು ಎಷ್ಟೊಂದು ಖುಷಿಯ ಮಾತಾಗಿದೆ. ಈ ಖುಷಿಯನ್ನು ಅಳತೆ ಮಾಡಲು ಸಾಧ್ಯ ಆಗುತ್ತದೇನು? ಖುಷಿಯನ್ನು ಅಳತೆ ಮಾಡಲು ನಿಮಗೆ ಬರುತ್ತದೇನು? ಈ ಜಗತ್ತಿನಲ್ಲಿ ಈ ಅಲೌಕಿಕ ಖುಷಿಯನ್ನು ಅಳತೆ ಮಾಡುವಂತಹ ಯಾವ ಸಾಧನವೂ ಇನ್ನೂ ನಿರ್ಮಾಣ ಆಗಿಲ್ಲ. ಒಂದು ವೇಳೆ ಯಾರಾದರೂ ನಿಮಗೆ ಸಮುದ್ರದಷ್ಟು ಖುಷಿ ಇದೆಯೇ ಎಂದು ಕೇಳಿದರೆ ನೀವು ಏನೆಂದು ಹೇಳುತ್ತೀರಾ? ನಮ್ಮ ಖುಷಿಗೆ ಹೋಲಿಕೆ ಮಾಡಿದರೆ ಸಮುದ್ರ ಕೂಡ ಏನೂ ಅಲ್ಲ ಎಂದು ಹೇಳುತ್ತೀರಾ. ಒಳ್ಳೆಯದು. ನಿಮಗೆ ಆಕಾಶದಷ್ಟು ಖುಷಿ ಇದೆಯೇ ಎಂದು ಯಾರಾದರೂ ಕೇಳಿದರೆ ನೀವು ಹೇಳುತ್ತೀರಾ, ನಾವು ಆಕಾಶಕ್ಕಿಂತ ಉನ್ನತ ಸ್ಥಾನಕ್ಕೆ ಹೋಗುತ್ತೇವೆ, ಆಕಾಶಕ್ಕಿಂತ ಇನ್ನೂ ದೂರದಲ್ಲಿ ನಮ್ಮ ಮನೆ ಇದೆ, ನಮ್ಮ ಸೂಕ್ಷ್ಮ ವತನ ಇದೆ. ಆದ್ದರಿಂದ ನಾವು ನಮ್ಮ ಖುಷಿಯನ್ನು ಅಳತೆ ಮಾಡಲು ಸಾಧ್ಯ ಇಲ್ಲ, ಖುಷಿಯನ್ನು ಲೆಕ್ಕ ಮಾಡಲು ಸಾಧ್ಯ ಇಲ್ಲ, ನಮಗೆ ಅಷ್ಟೊಂದು ಅಪಾರ ಖುಷಿ ಇದೆ ಎಂದು ಹೇಳುತ್ತೀರಾ. ಅಂದ ಮೇಲೆ ಎಲ್ಲರೂ ಒಂದು ಕೈಯ ಚಪ್ಪಾಳೆಯನ್ನು ತಟ್ಟಿ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದರು. ಎಲ್ಲರೂ ಖುಷಿಯಲ್ಲಿ ಇದ್ದೀರಾ ತಾನೆ? ಖುಷಿಯಲ್ಲಿ ಇದ್ದೇವೆ ಅನ್ನುವ ಮಾತಿನಲ್ಲಿ ಎಲ್ಲರೂ ಕೈಯನ್ನು ಎತ್ತಿದರು. ಎಲ್ಲರಿಗೂ ಶುಭಾಶಯಗಳು. ಈಗ ಪರಮಾತ್ಮ ತಂದೆ ಇನ್ನೊಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಯಾವ ಪ್ರಶ್ನೆ ಎಂದು ಮಕ್ಕಳಿಗೆ ಅರ್ಥ ಆಗಿದೆ. ಆದ್ದರಿಂದ ಮಕ್ಕಳು ನಗುತ್ತಿದ್ದಾರೆ. ಬಾಪ್ತಾದ
ಪ್ರತಿಯೊಂದು ಮಗುವನ್ನು ಸದಾ ಅರಳಿರುವಂತಹ ಆತ್ಮಿಕ ಗುಲಾಬಿಯ ರೂಪದಲ್ಲಿ ನೋಡಲು ಬಯಸುತ್ತಾರೆ. ಅರ್ಧ ಅರಳಿರುವಂತಹ ಗುಲಾಬಿ ಆಗಬೇಡಿ, ಸದಾ ಸಂಪೂರ್ಣ ಅರಳಿರುವಂತಹ ಗುಲಾಬಿ ಆಗಬೇಕು. ಅರಳಿರುವಂತಹ ಹೂವು ಎಲ್ಲರಿಗೂ ಎಷ್ಟೊಂದು ಪ್ರಿಯ ಆಗಿರುತ್ತದೆ. ಅರಳಿರುವಂತಹ ಗುಲಾಬಿ ಹೂವನ್ನು ನೋಡಿದ ತಕ್ಷಣ ಎಲ್ಲರಿಗೂ ಎಷ್ಟೊಂದು ಖುಷಿ ಆಗುತ್ತದೆ. ಮತ್ತು ನೀವು ಸ್ವಲ್ಪ ಬಾಡಿ ಹೋದರೂ ಕೂಡ ನಂತರ ಏನನ್ನು ಮಾಡುತ್ತೀರಾ? ನಂತರ ನೀವು ತಂದೆಯಿಂದ ದೂರ ಆಗುತ್ತೀರಾ. ಬಾಪ್ತಾದ ಮಕ್ಕಳನ್ನು ದೂರ ಮಾಡುವುದಿಲ್ಲ, ಆದರೆ ನೀವು ಸ್ವಯಂ ತಂದೆಯಿಂದ ದೂರ ಆಗಿ ಬಿಡುತ್ತೀರಾ. ಇಂದು ಜನ್ಮದಿನವನ್ನು ಆಚರಣೆ ಮಾಡುವ ದಿನ ಆಗಿದೆ. ಮುರುಳಿಯನ್ನು ಸದಾ ಕೇಳುತ್ತಿರುತ್ತೀರಾ. ಇಂದಿನ ದಿನ ಬಹಳಷ್ಟು ಖುಷಿಯಿಂದ ಮನಸ್ಸಿನಿಂದ ನೃತ್ಯವನ್ನು ಮಾಡಿ ಮತ್ತು ಹಾಡನ್ನು ಹಾಡಿ. ಮನಸ್ಸಿನಿಂದ ನೃತ್ಯವನ್ನು ಮಾಡಿ, ಕಾಲಿಂದ ನೃತ್ಯವನ್ನು ಮಾಡಬೇಡಿ. ಕಾಲಿಂದ ನೃತ್ಯವನ್ನು ಮಾಡಲು ಪ್ರಾರಂಭ ಮಾಡಿದರೆ ಬಹಳಷ್ಟು ಗಲಾಟೆ ಆಗುತ್ತದೆ, ಬಹಳಷ್ಟು ಶಬ್ದ ಜಾಸ್ತಿ ಆಗುತ್ತದೆ. ಆದರೆ ಬಾಪ್ತಾದ ನೋಡುತ್ತಿದ್ದಾರೆ, ಮಕ್ಕಳು ನೃತ್ಯವನ್ನು ಮಾಡುತ್ತಿದ್ದಾರೆ ಮತ್ತು ಮಧುರಾತಿ ಮಧುರ ತಂದೆಯ ಮಹಿಮೆಯ ಗೀತೆಯನ್ನು ಕೂಡ ಬಹಳಷ್ಟು ಹಾಡುತ್ತಿದ್ದಾರೆ ಮತ್ತು ತಮ್ಮ ಅಲೌಕಿಕ ಮಹಿಮೆಯ ಗೀತೆಯನ್ನು ಕೂಡ ಮಕ್ಕಳು ಬಹಳಷ್ಟು ಹಾಡುತ್ತಿದ್ದಾರೆ. ಪರಮಾತ್ಮ ತಂದೆಗೆ ನಿಮ್ಮೆಲ್ಲರ ಮನಸ್ಸಿನ ಶಬ್ದ ಹೋಗಿ ತಲುಪುತ್ತಿದೆ. ಎಲ್ಲಾ ದೇಶದ ಮಕ್ಕಳ ಮನಸ್ಸಿನ ಶಬ್ದ ತಂದೆಗೆ ಕೇಳಿಸುತ್ತಿದೆ. ಎಲ್ಲಾ ಮಕ್ಕಳು ತಂದೆಯ ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಎಲ್ಲಾ ಮಕ್ಕಳ ಮನಸ್ಸಿನ ಶಬ್ದವನ್ನು ಕೇಳಿಸಿಕೊಳ್ಳುತ್ತಿದ್ದಾರೆ. ಪರಮಾತ್ಮ ತಂದೆ ಹೇಳುತ್ತಾರೆ, ಹೇ ವಿಶ್ವದ ಅತಿ ಸ್ನೇಹಿ ಮಕ್ಕಳೇ, ಈಗ ಬಹಳಷ್ಟು ನೃತ್ಯವನ್ನು ಮಾಡಿ, ಬಹಳಷ್ಟು ಹಾಡನ್ನು ಹಾಡಿ. ಈಗ ನಿಮಗೆ ಇನ್ನೇನು ಕೆಲಸ? ನೀವೀಗ ಬೇರೆ ಯಾವ ಕಾರ್ಯವನ್ನು ಮಾಡಬೇಕಾಗಿದೆ? ಬ್ರಾಹ್ಮಣರಿಗೋಸ್ಕರ ಈಗ ಯಾವ ಕಾರ್ಯ ಇದೆ? ಯೋಗವನ್ನು ಜೋಡಣೆ ಮಾಡುವುದು ಏನಾಗಿದೆ? ಯೋಗವನ್ನು ಜೋಡಣೆ ಮಾಡುವುದು ಪರಿಶ್ರಮದ ಕಾರ್ಯ ಆಗಿದೆ ಏನು? ಯೋಗದ ಅರ್ಥವೇ ಆಗಿದೆ ಆತ್ಮ ಮತ್ತು ಪರಮಾತ್ಮ ತಂದೆಯ ಮಿಲನ. ಅಂದ ಮೇಲೆ ಮಿಲನದಲ್ಲಿ ಏನಾಗುತ್ತದೆ? ಮಿಲನ ಆದಾಗ ಖುಷಿಯಿಂದ ನೃತ್ಯವನ್ನು ಮಾಡುತ್ತೀರಾ. ಪರಮಾತ್ಮ ತಂದೆಯ ಮಹಿಮೆಯ ಮಧುರಾತಿ ಮಧುರ ಗೀತೆಯನ್ನು ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿ ಹಾಡುತ್ತಿರಬೇಕು. ಬ್ರಾಹ್ಮಣರ ಕೆಲಸವೇ ಆಗಿದೆ ಪರಮಾತ್ಮ ತಂದೆಯ ಮಹಿಮೆಯ ಗೀತೆಯನ್ನು ಹಾಡುವುದು. ಅಂದ ಮೇಲೆ ತಂದೆಯ ಮಹಿಮೆಯ ಗೀತೆಯನ್ನು ಹಾಡುತ್ತಾ ಇರಿ ಮತ್ತು ನೃತ್ಯವನ್ನು ಮಾಡುತ್ತಾ ಇರಿ. ಇದರಲ್ಲಿ ಏನಾದರೂ ಕಷ್ಟದ ಮಾತಿದೆಯೇನು? ನೃತ್ಯವನ್ನು ಮಾಡುವುದು ಕಷ್ಟದ ಮಾತಾಗಿದೆಯೇನು? ಇಲ್ಲ ತಾನೆ. ಯಾರಿಗೆ ನೃತ್ಯವನ್ನು ಮಾಡಲು ಕಷ್ಟ ಆಗುತ್ತದೆ ಅವರು ಕೈಯನ್ನು ಎತ್ತಿ. ಈ ಸಮಯದಲ್ಲಿ ನೃತ್ಯವನ್ನು ಮಾಡುವ ಸೀಸನ್ ನಡೆಯುತ್ತಿದೆ ಮತ್ತು ಹಾಡನ್ನು ಹಾಡುವಂತಹ ಸೀಸನ್ ನಡೆಯುತ್ತಿದೆ. ಅಂದ ಮೇಲೆ ನೀವೀಗ ಏನನ್ನು ಮಾಡಬೇಕು? ನೀವು ನೃತ್ಯವನ್ನು ಮಾಡಬೇಕು ಮತ್ತು ಹಾಡನ್ನು ಹಾಡಬೇಕು. ನೃತ್ಯವನ್ನು ಮಾಡುವುದು ಮತ್ತು ಹಾಡನ್ನು ಹಾಡುವುದು ಸಹಜ ತಾನೆ. ಇದು ಸಹಜ ಮಾತಾಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ತಲೆಯನ್ನು ಅಲುಗಾಡಿಸಿ. ನೃತ್ಯವನ್ನು ಮಾಡುವುದು ಮತ್ತು ಹಾಡನ್ನು ಹಾಡುವುದು ಕಷ್ಟದ ಮಾತಂತೂ ಅಲ್ಲ ತಾನೆ. ಎಲ್ಲಾ ಗೊತ್ತಿದ್ದರೂ ಕೂಡ ಸಹಜವಾದ ಮಾತಿನಿಂದ ದೂರಾಗಿ ಮಕ್ಕಳು ಕಷ್ಟದ ಅನುಭವವನ್ನು ಮಾಡುತ್ತೀರಾ. ಇದರಲ್ಲಿ ಕಷ್ಟವೇ ಇಲ್ಲ, ಇದು ಬಹಳ ಸಹಜ ಮಾತಾಗಿದೆ. ಏಕೆಂದರೆ ಪರಮಾತ್ಮ ತಂದೆಗೆ ಗೊತ್ತಿದೆ ಅರ್ಧ ಕಲ್ಪದಿಂದ ಕಷ್ಟದ ಜೀವನವನ್ನು ನಡೆಸಿದ್ದೀರಾ. ಆದ್ದರಿಂದ ಈಗ ಇದು ಸಹಜವಾಗಿ ಜೀವನವನ್ನು ನಡೆಸುವಂತಹ ಸಮಯ ಆಗಿದೆ. ಈಗಲೂ ಯಾರಾದರೂ ಕಷ್ಟವನ್ನು ಪಡುತ್ತಿದ್ದೀರೇನು? ಕೆಲವೊಮ್ಮೆ ಈ ಜೀವನ ಕಷ್ಟದ ಜೀವನ ಎಂದು ಅನುಭವ ಆಗುತ್ತದೆಯೇನು? ಹೇಗೆ ಕೆಲವರು ಪುರುಷಾರ್ಥದ ಮಾರ್ಗದಲ್ಲಿ ನಡೆಯುತ್ತಾ ಮಾರ್ಗವನ್ನು ಮರೆತು ಬೇರೆ ಮಾರ್ಗಕ್ಕೆ ಹೋಗಿ ಬಿಡುತ್ತಾರೆ. ಯಾವಾಗ ಮಾರ್ಗವನ್ನು ಮರೆತು ತಪ್ಪು ಮಾರ್ಗದಲ್ಲಿ ಹೋಗುತ್ತಾರೋ ಆಗ ಕಷ್ಟದ ಅನುಭವ ಆಗುತ್ತದೆ. ಜ್ಞಾನ ಮಾರ್ಗದಲ್ಲಿ ಕಷ್ಟವೇ ಇಲ್ಲ, ಬ್ರಾಹ್ಮಣ ಜೀವನದಲ್ಲಿ ಕಷ್ಟವೇ ಇಲ್ಲ. ನೀವು ಬ್ರಾಹ್ಮಣರಾಗುವ ಬದಲು ಕ್ಷತ್ರಿಯರಾಗಿ ಬಿಡುತ್ತೀರಾ. ಕ್ಷತ್ರಿಯರ ಕೆಲಸವೇ ಆಗಿದೆ ಯುದ್ಧವನ್ನು ಮಾಡುವುದು, ಹೊಡೆದಾಡುವುದು. ಯಾವಾಗ ಕ್ಷತ್ರಿಯರಾಗುತ್ತೀರೋ ಆಗ ಕಷ್ಟದ ಅನುಭವ ಆಗುತ್ತದೆ. ಯುದ್ಧವನ್ನು ಮಾಡುವುದು ಕಷ್ಟದ ಕೆಲಸ ಆಗಿದೆ. ಖುಷಿಯನ್ನು ಆಚರಣೆ ಮಾಡುವುದು ಸಹಜ ಮಾತಾಗಿದೆ. ಯುದ್ಧವನ್ನು ಮಾಡುವಾಗ ಕಷ್ಟದ ಅನುಭವ ಆಗುತ್ತದೆ. ಖುಷಿಯನ್ನು ಆಚರಣೆ ಮಾಡುವುದು ಸಹಜ ಮಾತಾಗಿದೆ. ಡಬ್ಬಲ್ ವಿದೇಶದವರು ಖುಷಿಯನ್ನು ಆಚರಣೆ ಮಾಡುವಂತವರಾಗಿದ್ದೀರಾ. ಎಲ್ಲರೂ ಒಂದು ಕೈಯ ಮೂಲಕ ಚಪ್ಪಾಳೆಯನ್ನು ತಟ್ಟಿ ಎಲ್ಲರೂ ಖುಷಿಯಲ್ಲಿ ಇದ್ದೀರಾ ತಾನೆ. ಪುನಃ ವಾಪಸ್ ಹೋದ ನಂತರ ಗೊಂದಲಕ್ಕೊಳಗಾಗುವುದಿಲ್ಲ ತಾನೆ. ನೋಡಿ, ಇಂದು ಶಿವ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡುತ್ತಿದ್ದಾರೆ. ಶಿವ ಜಯಂತಿಯ ಸಮಯದಲ್ಲಿ 2 ಮಾತಿನ ಮಹತ್ವ ಇದೆ. ಒಂದನೆಯದಾಗಿ ಈ ದಿನ ಎಲ್ಲರೂ ವ್ರತವನ್ನು ಮಾಡುತ್ತಾರೆ. ಡಬ್ಬಲ್ ವಿದೇಶದವರು ವ್ರತವನ್ನು ಎಂದೂ ಕೂಡ ಆಚರಣೆ ಮಾಡಿಲ್ಲ. ಡಬ್ಬಲ್ ವಿದೇಶದವರು ಈ ರೀತಿ ವ್ರತವನ್ನು ಧಾರಣೆ ಮಾಡಿಕೊಂಡು ಶಿವ ಜಯಂತಿಯನ್ನು ಆಚರಣೆ ಮಾಡಿಲ್ಲ. ಭಾರತದಲ್ಲಿ ವ್ರತವನ್ನು ಧಾರಣೆ ಮಾಡಿಕೊಂಡು ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ. ಅಂದ ಮೇಲೆ ಇಂದಿನ ದಿನ ಒಂದನೆಯದಾಗಿ ವ್ರತವನ್ನು ಧಾರಣೆ ಮಾಡಿಕೊಳ್ಳುವ ಮಾತಿಗೆ ಮಹತ್ವ ಇದೆ. ಇನ್ನು ಎರಡನೆಯದಾಗಿ ಜಾಗರಣೆಯನ್ನು ಮಾಡುತ್ತಾರೆ. ಅಂದ ಮೇಲೆ ನೀವೆಲ್ಲರೂ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ತಾನೆ.
ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಅಥವಾ ಕೆಲವೊಮ್ಮೆ ಕಚ್ಚಾ ವ್ರತ ಕೆಲವೊಮ್ಮೆ ಪಕ್ಕಾ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ? ಕಚ್ಚಾ ವಸ್ತು ಯಾರಿಗಾದರೂ ಇಷ್ಟ ಆಗುತ್ತದೇನು? ಪರಿಪಕ್ವವಾದಂತಹ ವಸ್ತು ಎಲ್ಲರಿಗೂ ಇಷ್ಟ ಆಗುತ್ತದೆ. ಅಂದ ಮೇಲೆ ನೀವೆಲ್ಲರೂ ಎಂತಹ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಬಾಪ್ತಾದ ಎಲ್ಲದಕ್ಕಿಂತ ಮೊದಲು ಯಾವ ವ್ರತವನ್ನು ಧಾರಣೆ ಮಾಡಿಕೊಳ್ಳಲು ಮಕ್ಕಳಿಗೆ ತಿಳಿಸಿದ್ದಾರೆ? ಯಾವಾಗ ಸ್ಮೃತಿಯ ತಿಲಕವನ್ನು ಹಚ್ಚಿಕೊಳ್ಳುತ್ತೀರೋ ಆಗ ಮೊಟ್ಟ ಮೊದಲು ಯಾವ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವುದು ನಿಮಗೆ ನೆನಪಿನಲ್ಲಿ ಇದೆ ತಾನೆ? ಸಂಪೂರ್ಣ ಪವಿತ್ರ ಭವ ಅನ್ನುವ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳಬೇಕು. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳಿ ಎಂದು. ಮತ್ತು ಮಕ್ಕಳು ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಅಂದ ಮೇಲೆ ಪವಿತ್ರತೆಯ ವ್ರತ ಅಂದರೆ ಕೇವಲ ಬ್ರಹ್ಮಚರ್ಯದ ವ್ರತ ಅಲ್ಲ, ಆದರೆ ಬ್ರಹ್ಮ ತಂದೆಯ ಸಮಾನ ಪ್ರತಿಯೊಂದು ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಪವಿತ್ರತೆ ಇರಬೇಕು. ಆಗ ನಿಮಗೆ ಬ್ರಹ್ಮಚಾರಿಗಳು ಅಂದರೆ ಬ್ರಹ್ಮ ತಂದೆಯ ಆಚರಣೆಯನ್ನು ಅನುಕರಣೆ ಮಾಡುವಂತಹ ಬ್ರಹ್ಮಚಾರಿಗಳು ಎಂದು ಕರೆಯಲಾಗುತ್ತದೆ. ನೀವೀಗ ಬ್ರಹ್ಮಚಾರಿಯಾಗಿದ್ದೀರಾ ಮತ್ತು ಬ್ರಹ್ಮಚಾರಿ ಆಗಬೇಕು. ಪ್ರತಿಯೊಂದು ಮಾತಿನಲ್ಲೂ ಪವಿತ್ರತೆಯ ವೈಬ್ರೇಷನ್ ಸಮಾವೇಶ ಆಗಿರಬೇಕು. ಪ್ರತಿಯೊಂದು ಸಂಕಲ್ಪದಲ್ಲೂ ಪವಿತ್ರತೆಯ ಮಹತ್ವ ಇರಬೇಕು. ಪ್ರತಿ ಕರ್ಮದಲ್ಲೂ ಕರ್ಮ ಮತ್ತು ಯೋಗ ಅಂದರೆ ಕರ್ಮಯೋಗದ ಅನುಭವ ಆಗಬೇಕು. ಆಗ ನಿಮಗೆ ಬ್ರಹ್ಮಚಾರಿ ಎಂದು ಕರೆಯಲಾಗುತ್ತದೆ. ನೀವೆಲ್ಲರೂ ಬ್ರಹ್ಮ ತಂದೆಯನ್ನು ನೋಡಿದ್ದೀರಾ? ಬ್ರಹ್ಮ ತಂದೆಯ ಪ್ರತಿಯೊಂದು ಮಾತು ಮಹಾವಾಕ್ಯ ಆಗಿತ್ತು. ಸಾಧಾರಣ ವಾಕ್ಯವನ್ನು ಬ್ರಹ್ಮ ತಂದೆ ಎಂದೂ ಮಾತನಾಡಲಿಲ್ಲ. ಏಕೆಂದರೆ ಬ್ರಹ್ಮ ತಂದೆಯ ಜನ್ಮ ಕೂಡ ಸಾಧಾರಣ ಜನ್ಮ ಆಗಿರಲಿಲ್ಲ. ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ನೋಡಿದ್ದೀರಾ. ಬ್ರಹ್ಮ ತಂದೆಯ ಪ್ರತಿಯೊಂದು ಮಾತು ಮಹಾವಾಕ್ಯ ಆಗಿತ್ತು. ಬ್ರಹ್ಮ ತಂದೆ ಸಾಧಾರಣ ಮಾತನ್ನು ಮಾತನಾಡಲಿಲ್ಲ. ಏಕೆಂದರೆ ನಿಮ್ಮೆಲ್ಲರ ಜನ್ಮ ಸಾಧಾರಣ ಜನ್ಮ ಅಲ್ಲ, ನಿಮ್ಮೆಲ್ಲರ ಜನ್ಮ ಅಲೌಕಿಕ ಜನ್ಮ ಆಗಿದೆ. ಅಲೌಕಿಕತೆಯ ಅರ್ಥವೇ ಆಗಿದೆ ಪವಿತ್ರತೆ. ಅಂದ ಮೇಲೆ ಪ್ರತಿದಿನ ರಾತ್ರಿ ಸ್ವಯಂಗೆ ಸ್ವಯಂ ಟೀಚರ್ ಆಗಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ನೀವು ಎಷ್ಟು ಪರ್ಸೆಂಟೇಜ್ನಲ್ಲಿ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿದ್ದೀರೋ ಆ ಧಾರಣೆಗನುಸಾರವಾಗಿ ನಿಮಗೆ ನೀವೇ ಮಾರ್ಕ್ಸ್ ಅನ್ನು ಕೊಟ್ಟುಕೊಳ್ಳಿ. ನೀವೀಗ 100% ಪವಿತ್ರರಾಗಬೇಕು. ಆದರೆ ಪ್ರತಿದಿನ ನಿಮ್ಮನ್ನು ನೀವು ನೋಡಿಕೊಳ್ಳಿ, ಅನ್ಯರನ್ನು ನೋಡಬೇಡಿ. ಬಾಪ್ತಾದ ನೋಡುತ್ತಿದ್ದಾರೆ. ಮಕ್ಕಳು ಸ್ವಯಂ ಅನ್ನು ನೋಡಿಕೊಳ್ಳುವ ಬದಲು ಅನ್ಯರನ್ನು ನೋಡಲು ಪ್ರಾರಂಭ ಮಾಡುತ್ತಾರೆ. ಅನ್ಯರನ್ನು ನೋಡುವುದು ಮಕ್ಕಳಿಗೆ ಸಹಜ ಆಗಿದೆ. ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಿ. ಇಂದಿನ ದಿನ ಸಂಕಲ್ಪ, ಮಾತು ಮತ್ತು ಕರ್ಮದಲ್ಲಿ ಎಷ್ಟು ಪರ್ಸೆಂಟೇಜ್ ಪವಿತ್ರತೆ ಇತ್ತು ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ನೀವೆಲ್ಲರೂ ಈ ವರ್ಷ 4 ಕಡೆ ಇರುವಂತಹ ಆತ್ಮರಿಗೆ ಯಾವ ಸಂದೇಶವನ್ನು ನೀಡಿದ್ದೀರಾ? ಪರಿವರ್ತನೆಯ ಫಂಕ್ಷನ್ನ ಬಗ್ಗೆ ಎಲ್ಲರೂ ತಿಳಿಸಿದರು. ಬೇರೆ ಬೇರೆ ಸ್ಥಾನದಲ್ಲಿ ಪರಿವರ್ತನೆಯ ಟಾಪಿಕ್ನ ಬಗ್ಗೆ ನೀವು ಬಹಳ ಚೆನ್ನಾಗಿ ಭಾಷಣವನ್ನು ಮಾಡಿದ್ದೀರಾ. ಅಂದ ಮೇಲೆ ಈ ವರ್ಷ 4 ಕಡೆ ಸೇವೆ ಮತ್ತು ಪರಿವರ್ತನೆಯ ಗುರಿಯನ್ನು ಇನ್ನೂ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಎಂದು ಮಕ್ಕಳು ಗುರಿಯನ್ನು ಇಟ್ಟುಕೊಂಡಿದ್ದೀರಾ. ಬಾಪ್ತಾದ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಅಂದ ಮೇಲೆ ಸ್ವಯಂ ಅನ್ನು ನೀವೀಗ ಚೆಕ್ ಮಾಡಿಕೊಳ್ಳಿ. ಪ್ರತಿದಿನ ಪ್ರತಿ ಕ್ಷಣ ಎಷ್ಟು ಪರ್ಸೆಂಟೇಜ್ನಲ್ಲಿ ನಾನು ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡಿದ್ದೇನೆ ಎಂದು ಸ್ವಯಂ ಅನ್ನು ನೋಡಿಕೊಳ್ಳಿ. ಪರಿವರ್ತನೆಯ ಕಲೆ ನಮ್ಮಲ್ಲಿ ಇರಬೇಕು. ನಾವೀಗ ಬೀಳುವ ಕಲೆಯಲ್ಲಿ ಇರಬಾರದು. ನಾವು ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಂಡು ಪರಿವರ್ತನೆಯ ಆಧಾರದಿಂದ ಏರುವ ಕಲೆಗೆ ಹೋಗಬೇಕು. ಬೀಳುವ ಕಲೆಯಲ್ಲಿ ಬರಬಾರದು. ಬಾಪ್ತಾದ ಪ್ರತಿಯೊಂದು ಮಗುವಿನ ಚಾರ್ಟ್ ಅನ್ನು ನೋಡುತ್ತಾರೆ. ನೀವೆಲ್ಲರೂ ವಿಚಾರ ಮಾಡುತ್ತೀರಾ ಎಲ್ಲಾ ಮಕ್ಕಳನ್ನು ತಂದೆ ನೋಡುತ್ತಾರೆ ಎಂದು. ಆದರೆ ಕೆಲವು ಮಕ್ಕಳನ್ನು ತಂದೆ ವಿಶೇಷವಾಗಿ ನೋಡುತ್ತಾರೆ. ಬಾಪ್ತಾದ ಎಲ್ಲಾ ಮಕ್ಕಳ ಚಾರ್ಟ್ ಅನ್ನು ಕೆಲವೊಮ್ಮೆ ನೋಡುತ್ತಾರೆ. ಪ್ರತಿದಿನ ಎಲ್ಲಾ ಮಕ್ಕಳ ಚಾರ್ಟ್ ಅನ್ನು ನೋಡುವುದಿಲ್ಲ. ಕೆಲವೊಮ್ಮೆ ಎಲ್ಲಾ ಮಕ್ಕಳ ಚಾರ್ಟ್ ಅನ್ನು ನೋಡುತ್ತಾರೆ. ಬಲೆ ಅವರು ಲಾಸ್ಟ್ ನಂಬರ್ನ ಮಗು ಆಗಿರಬಹುದು ಅಥವಾ ಫಸ್ಟ್ ನಂಬರ್ನ ಮಗು ಆಗಿರಬಹುದು. ಎಲ್ಲರೂ ನಗುತ್ತಿದ್ದಾರೆ. ಅಂದ ಮೇಲೆ ಬಾಪ್ತಾದ ಮಕ್ಕಳ ಚಾರ್ಟ್ನಲ್ಲಿ ಏನಿತ್ತು ಎಂದು ಈಗ ಮಕ್ಕಳಿಗೆ ತಿಳಿಸಬಹುದೇ? ಇಂದಿನ ದಿನ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವಂತಹ ದಿನ ಆಗಿದೆ. ಈ ದಿನ ಆಚರಣೆ ಮಾಡುವಂತಹ ದಿನ ಆಗಿದೆ. ಆದ್ದರಿಂದ ತಂದೆ ನಿಮ್ಮ ಚಾರ್ಟ್ನಲ್ಲಿ ಏನಿತ್ತು ಎಂದು ನಿಮಗೆ ತಿಳಿಸುವುದಿಲ್ಲ. ಆದರೆ ಮುಂದೆಗೋಸ್ಕರ ತಂದೆ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಿದ್ದಾರೆ. ಇಂದಿನ ದಿನಕ್ಕೆ ಯಾವ ಮಹತ್ವ ಇದೆಯೋ, ಇಂದಿನ ದಿನದ ಮಹತ್ವ ಅಂದರೆ ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದು. ವ್ರತವನ್ನು ಧಾರಣೆ ಮಾಡಿಕೊಳ್ಳುವುದು ಅಂದರೆ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುವುದು. ವ್ರತವನ್ನು ಎಂದೂ ಕೂಡ ಸತ್ಯ ಭಕ್ತರು ಉಲ್ಲಂಘನೆ ಮಾಡುವುದಿಲ್ಲ. ಸತ್ಯ ಭಕ್ತರು ಒಮ್ಮೆ ವ್ರತವನ್ನು ಧಾರಣೆ ಮಾಡಿಕೊಂಡರೆ ಯಾವ ಕಾರಣಕ್ಕೂ ಆ ವ್ರತವನ್ನು ಉಲ್ಲಂಘನೆ ಮಾಡುವುದಿಲ್ಲ. ಅಂದ ಮೇಲೆ ಬಾಪ್ತಾದ ಮಕ್ಕಳಿಗೆ ಪುನಃ ಮುಂದೆಗೋಸ್ಕರ ಸೂಚನೆಯನ್ನು ನೀಡುತ್ತಿದ್ದಾರೆ. ಈಗ ನಿಮ್ಮೆಲ್ಲರ ಮೊದಲನೇ ಫೌಂಡೇಶನ್ ಅಂದರೆ ಸಂಕಲ್ಪ ಶಕ್ತಿ. ಆ ಸಂಕಲ್ಪ ಶಕ್ತಿ ಕೆಲವೊಮ್ಮೆ ಹೆಚ್ಚು ವ್ಯರ್ಥ ಆಗುತ್ತದೆ ಮತ್ತು
ಮಕ್ಕಳ ಮನಸ್ಸಿನಲ್ಲಿ ವ್ಯರ್ಥಕ್ಕಿಂತ ನಕಾರಾತ್ಮಕ ಸಂಕಲ್ಪ ಸ್ವಲ್ಪ ಕಡಿಮೆ ನಡೆಯುತ್ತದೆ. ಈ ಸಂಕಲ್ಪ ಶಕ್ತಿಯ ಉಪಯೋಗವನ್ನು ಸ್ವಯಂಗೋಸ್ಕರ, ವಿಶ್ವಕ್ಕೋಸ್ಕರ ನೀವು ಎಷ್ಟು ಬಳಸಬೇಕು ಎಂದು ಬಯಸುತ್ತೀರೋ ಅಷ್ಟು ಸಂಕಲ್ಪ ಶಕ್ತಿಯನ್ನು ಸ್ವಯಂಗೋಸ್ಕರ ಮತ್ತು ವಿಶ್ವಕ್ಕೋಸ್ಕರ ಬಳಸಿ. ಏಕೆಂದರೆ ಸಂಕಲ್ಪದ ಆಧಾರದಿಂದ ಮಾತು ಮತ್ತು ಕರ್ಮ ನಡೆಯುತ್ತದೆ. ಸಂಕಲ್ಪ ಶಕ್ತಿಯನ್ನು ನೀವೀಗ ಪರಿವರ್ತನೆ ಮಾಡಿಕೊಳ್ಳಿ. ವ್ಯರ್ಥ ಸಂಕಲ್ಪ ಮತ್ತು ನಕಾರಾತ್ಮಕ ಸಂಕಲ್ಪ ಏನು ನಿಮ್ಮ ಮನಸ್ಸಿನಲ್ಲಿ ನಡೆಯುತ್ತಿದೆಯೋ ಅದನ್ನು ಪರಿವರ್ತನೆ ಮಾಡಿಕೊಂಡು ವಿಶ್ವ ಕಲ್ಯಾಣಕ್ಕೋಸ್ಕರ ನಿಮ್ಮ ಸಂಕಲ್ಪ ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ. ಬಾಪ್ದಾದ ಸಂಕಲ್ಪದ ಖಜಾನೆಗೆ ಸರ್ವಶ್ರೇಷ್ಠ ಖಜಾನೆ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ಸಂಕಲ್ಪದ ಖಜಾನೆಯನ್ನು ಉಳಿತಾಯ ಮಾಡುವಂತಹ ಉಳಿತಾಯದ ಅವತಾರ ಆಗಿ ಇಂದಿನ ದಿನಕ್ಕೆ ಅವತರಣೆಯ ದಿನ ಎಂದು ಕರೆಯಲಾಗುತ್ತದೆ. ಬಾಪ್ದಾದರವರಿಗೆ ಎಲ್ಲಾ ಮಕ್ಕಳ ಬಗ್ಗೆ ಇದೇ ಶುಭ ಇಚ್ಛೆ ಇದೆ. ಇಂದಿನ ದಿನ ಶಿವ ಅವತರಣೆಯ ದಿನದ ಜೊತೆಗೆ ನೀವೆಲ್ಲರೂ ಕೂಡ ಉಳಿತಾಯದ ಅವತಾರ ಆಗಿ ಸಂಕಲ್ಪವನ್ನು ಉಳಿತಾಯ ಮಾಡಿ, ಅಂದರೆ ವ್ಯರ್ಥ ಸಂಕಲ್ಪದ ಉಳಿತಾಯವನ್ನು ಮಾಡಿ ಮತ್ತು ಎಲ್ಲಾ ಖಜಾನೆಯನ್ನು ಉಳಿತಾಯ ಮಾಡಿ. ಯಾವಾಗ ವ್ಯರ್ಥ ಸಂಕಲ್ಪದ ಉಳಿತಾಯವನ್ನು ಮಾಡುತ್ತೀರೋ ಆಗ ಎಲ್ಲಾ ಖಜಾನೆ ಸ್ವಾಭಾವಿಕವಾಗಿ ಉಳಿತಾಯ ಆಗಿಬಿಡುತ್ತದೆ. ಈಗ 99ನೇ ಇಸ್ವಿಯಲ್ಲಿ ಏನಾಗುತ್ತದೆ ಎಂದು ಕೇಳುತ್ತೀರಾ? ಈಗ 99ನೇ ಇಸ್ವಿ ಸ್ಟಾರ್ಟ್ ಆಗಿದೆ. ಮೊದಲು ಮಕ್ಕಳು ವಿಚಾರ ಮಾಡುತ್ತಿದ್ದರು 99ನೇ ಇಸ್ವಿಯಲ್ಲಿ ಏನಾಗಬಹುದು ಎಂದು. ಏನಾದರೂ ಆಯಿತೇನು? ಈಗ ಫೆಬ್ರವರಿ ತಿಂಗಳು ಬಂದಿದೆ. ಒಂದು ವೇಳೆ ಅಂಥದ್ದೇನಾದರೂ ಆಗುವಂಥದ್ದಿದ್ದರೆ ನಿಮಗೆ ಮೊದಲೇ ಗೊತ್ತಾಗುತ್ತದೇನು? ನಿಮಗೆ ಏನು ನಷ್ಟ ಆಗುತ್ತದೆ? ನಿಮಗೆ ಯಾವ ಮಾತಿನ ಭಯ ಇದೆ? ಏನಾಗುತ್ತದೆ ಅನ್ನುವ ಮಾತಿನ ಭಯ ಆಗುತ್ತಿದೆಯೇನು? ನಿಮಗೋಸ್ಕರ ಎಲ್ಲವೂ ಒಳ್ಳೆಯದೇ ನಡೆಯುತ್ತದೆ. ನಿಮಗೋಸ್ಕರ ಒಳ್ಳೆಯದೇ ಆಗುತ್ತಿದೆ. ಜಗತ್ತಿನವರಿಗೋಸ್ಕರ ಸ್ವಲ್ಪ ಏರುಪೇರು ಆಗಬಹುದು, ನಿಮಗೋಸ್ಕರ ಒಳ್ಳೆಯದೇ ಆಗುತ್ತದೆ. ಅಂದ ಮೇಲೆ ನೀವೀಗ ನಿರ್ಭಯರಾಗಿ ಈ ಆಟವನ್ನು ನೋಡಬೇಕು ಮತ್ತು ಹರ್ಷಿತ ಮುಖಿಗಳಾಗಿ ಈ ಆಟವನ್ನು ನೋಡಬೇಕು. ಆಟದಲ್ಲಿ ರಕ್ತವನ್ನು ಕೂಡ ತೋರಿಸುತ್ತಾರೆ ಮತ್ತು ಪ್ರೀತಿಯನ್ನು ಕೂಡ ತೋರಿಸುತ್ತಾರೆ. ಆಟದಲ್ಲಿ ಯುದ್ಧವನ್ನು ಕೂಡ ತೋರಿಸುತ್ತಾರೆ, ಒಳ್ಳೆಯ ಮಾತನ್ನು ಕೂಡ ತೋರಿಸುತ್ತಾರೆ. ಅಂದ ಮೇಲೆ ಆಟವನ್ನು ಆಡುವಾಗ ಭಯ ಆಗುತ್ತದೆಯೇನು? ಏನಾಗಬಹುದು, ಏನಾಯಿತು, ಯಾಕಾಯಿತು ಎಂದು ನೀವೇಕೆ ವಿಚಾರ ಮಾಡುತ್ತೀರಾ? ಖುಷಿಯಿಂದ ಕುಳಿತು ಆಟವನ್ನು ನೋಡುತ್ತೀರಾ ತಾನೆ? ಖುಷಿಯಿಂದ ಕುಳಿತು ಆಟವನ್ನು ನೋಡಬೇಕು. ಅಂದ ಮೇಲೆ ಇದು ಬೇಹದ್ದಿನ ಆಟ ಆಗಿದೆ. ಒಂದು ವೇಳೆ ಸ್ವಲ್ಪ ಭಯ ಆದರೂ, ಸ್ವಲ್ಪ ಹೆದರಿಕೆ ಆದರೂ, ಏನಾಯಿತು, ಈ ರೀತಿ ಆಗಬಾರದಿತ್ತು, ಈ ರೀತಿ ಏಕೆ ಆಯಿತು ಅನ್ನುವ ಸ್ಥಿತಿಯಲ್ಲಿ ಯಾರು ಸ್ಥಿತ ಆಗುತ್ತಾರೋ ಅವರ ಮೇಲೆ ಆ ಪರಿಸ್ಥಿತಿಯ ಪ್ರಭಾವ ಆಗುತ್ತದೆ. ಒಳ್ಳೆಯ ದೃಶ್ಯವನ್ನು ನೋಡಿದಾಗ ಅವರು ಒಳ್ಳೆಯ ಸ್ಥಿತಿಯಲ್ಲಿ ಇರುತ್ತಾರೆ ಮತ್ತು ಏರುಪೇರಿನ ದೃಶ್ಯವನ್ನು ನೋಡಿದಾಗ ಅವರ ಸ್ಥಿತಿ ಏರುಪೇರಿನಲ್ಲಿ ಬರುತ್ತದೆ. ಕೆಟ್ಟ ದೃಶ್ಯವನ್ನು ನೋಡಿದಾಗ ಮಕ್ಕಳು ಏರುಪೇರಿನಲ್ಲಿ ಬಂದು ಬಿಡುತ್ತಾರೆ. ಆದ್ದರಿಂದ 99ನೇ ಇಸ್ವಿ ಇರಬಹುದು ಅಥವಾ 2000 ವರ್ಷದ ಇಸ್ವಿ ಇರಬಹುದು. ನಿಮಗೆ ಏನಾಗಬೇಕು? ಆಟದಲ್ಲಿ ಏನು ನಡೆಯುತ್ತಿದೆಯೋ ಅದು ನಡೆಯಲಿ ಬಿಡಿ. ನೀವು ಖುಷಿಯಿಂದ ಆಟವನ್ನು ನೋಡಿ. ನೀವು ಭಯಪಡಬೇಡಿ. ಅಯ್ಯೋ ಈ ರೀತಿ ಏಕೆ ಆಯಿತು ಎಂದು ಹೇಳಬೇಡಿ. ಅಯ್ಯೋ ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು. ಈ ರೀತಿ ಏಕೆ ಆಯಿತು ಅನ್ನುವ ಸಂಕಲ್ಪ ಮನಸ್ಸಿನಲ್ಲಿ ಬರಬಾರದು. ಎಲ್ಲರೂ ಕೇಳುತ್ತೀರಾ 99ನೇ ಇಸ್ವಿಯಲ್ಲಿ ಏನಾಗುತ್ತದೆ ಎಂದು. ಏನಾಗುತ್ತದೆ? ಏನೂ ಆಗುವುದಿಲ್ಲ. ಬಾಪ್ದಾದ ಹೇಳುತ್ತಾರೆ, ಆತ್ಮರಾದ ನೀವೇ ಪ್ರಕೃತಿಗೆ ಸೇವೆಯನ್ನು ನೀಡಿದ್ದೀರಾ, ಚೆನ್ನಾಗಿ ಸ್ವಚ್ಛವನ್ನು ಮಾಡು ಎಂದು. ಅಂದ ಮೇಲೆ ನೀವೀಗ ಪ್ರಕೃತಿಗೆ ಬಹಳ ದೊಡ್ಡ ಪೊರಕೆಯನ್ನು ಕೊಟ್ಟಿದ್ದೀರಾ, ಚೆನ್ನಾಗಿ ಈ ಸೃಷ್ಟಿಯನ್ನು ಸ್ವಚ್ಛ ಮಾಡು ಎಂದು. ಅಂದ ಮೇಲೆ ಪ್ರಕೃತಿ ಸೃಷ್ಟಿಯನ್ನು ಸ್ವಚ್ಛ ಮಾಡುತ್ತಿದೆ. ನೀವೇಕೆ ಭಯಪಡುತ್ತಿದ್ದೀರಾ? ನಿಮ್ಮ ಆಜ್ಞೆಯಂತೆ ಪ್ರಕೃತಿ ಇಡೀ ಸೃಷ್ಟಿಯನ್ನು ಸ್ವಚ್ಛ ಮಾಡುತ್ತದೆ. ಅಂದ ಮೇಲೆ ನೀವೇಕೆ ಏರುಪೇರಿನಲ್ಲಿ ಬರುತ್ತೀರಾ? ನೀವೇ ಪ್ರಕೃತಿಗೆ ಆಜ್ಞೆಯನ್ನು ನೀಡಿದ್ದೀರಾ. ಅಂದ ಮೇಲೆ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿ ಮನಸ್ಸು ಮತ್ತು ಬುದ್ಧಿಯನ್ನು ಸಂಪೂರ್ಣ ಶಕ್ತಿಶಾಲಿ ಮಾಡಿಕೊಂಡು ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಿ ಪ್ರಕೃತಿಯ ಆಟವನ್ನು ನೋಡುತ್ತಾ ಹೋಗಿ. ಭಯಪಡಬೇಡಿ. ನೀವು ಅಲೌಕಿಕ ಆತ್ಮರಾಗಿದ್ದೀರಾ. ನೀವು ಸಾಧಾರಣ ಆತ್ಮರಲ್ಲ. ಸಾಧಾರಣ ಆತ್ಮರು ಏರುಪೇರಿನಲ್ಲಿ ಬರುತ್ತಾರೆ. ಸಾಧಾರಣ ಆತ್ಮರು ಭಯ ಪಡುತ್ತಾರೆ. ಅಲೌಕಿಕ ಆತ್ಮರು, ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಆಟವನ್ನು ನೋಡುತ್ತಾ ವಿಶ್ವ ಕಲ್ಯಾಣದ ಕಾರ್ಯದಲ್ಲಿ ಬ್ಯುಸಿಯಾಗಿ ಇರುತ್ತಾರೆ. ಒಂದು ವೇಳೆ ನಿಮ್ಮ ಮನಸ್ಸು ಮತ್ತು ಬುದ್ಧಿ ಫ್ರೀ ಇದ್ದರೆ ನೀವು ಭಯ ಪಡುತ್ತೀರಾ. ಮನಸ್ಸು ಮತ್ತು ಬುದ್ಧಿ ಲೈಟ್ ಹೌಸ್ ಆಗಿರಬೇಕು. ಇಡೀ ವಿಶ್ವಕ್ಕೆ ಮನಸ್ಸು ಮತ್ತು ಬುದ್ಧಿಯ ಮೂಲಕ ಲೈಟ್ನ ಪ್ರಕಂಪನವನ್ನು ನೀವು ಹರಡುತ್ತಿರಬೇಕು. ಈ ಕಾರ್ಯದಲ್ಲಿ ನೀವು ಬ್ಯುಸಿಯಾಗಿ ಇದ್ದರೆ ಬ್ಯುಸಿಯಾಗಿರುವಂತಹ ಆತ್ಮರಿಗೆ ಭಯ ಆಗುವುದಿಲ್ಲ. ಬ್ಯುಸಿಯಾಗಿ ಇರುವಂತವರು ಸಾಕ್ಷಿ ಸ್ಥಿತಿಯಲ್ಲಿ ಇರುತ್ತಾರೆ. ಯಾವುದಾದರೂ ಮಾತಿನ ಏರುಪೇರು ನಿಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆದರೆ
ನಿಮ್ಮ ಬುದ್ಧಿಯನ್ನು ಸದಾ ಕ್ಲಿಯರ್ ಆಗಿ ಇಟ್ಟುಕೊಳ್ಳಿ. ಏಕೆ ಏನು ಅನ್ನುವ ಮಾತಿನಲ್ಲಿ ಬುದ್ಧಿಯನ್ನು ಬ್ಯುಸಿಯಾಗಿ ಇಟ್ಟುಕೊಳ್ಳಬೇಡಿ. ಏಕೆ ಏನು ಅನ್ನುವ ಪ್ರಶ್ನೆಯಿಂದ ಬುದ್ಧಿಯನ್ನು ತುಂಬಿಕೊಳ್ಳಬೇಡಿ. ಬುದ್ಧಿಯನ್ನು ಖಾಲಿ ಇಟ್ಟುಕೊಳ್ಳಿ. ನಾನು ಮತ್ತು ಪರಮಾತ್ಮ ತಂದೆ ಅನ್ನುವ ಸ್ಮೃತಿ ಬುದ್ಧಿಯಲ್ಲಿ ಇರಬೇಕು. ಆಗ ಸಮಯಕ್ಕನುಸಾರವಾಗಿ ಪತ್ರ, ಟೆಲಿಫೋನ್, ಟಿವಿ ಅಥವಾ ಎಷ್ಟೆಲ್ಲ ಸಾಧನಗಳು ನಿರ್ಮಾಣ ಆಗಿದೆಯೋ ಆ ಸಾಧನಗಳ ಮೂಲಕ ನಿಮಗೆ ಸಂದೇಶ ತಲುಪದೇ ಇದ್ದರೂ ಕೂಡ ಪರಮಾತ್ಮ ತಂದೆಯ ಆದೇಶ ಕ್ಲಿಯರ್ ಆಗಿ ಕ್ಯಾಚ್ ಆಗುತ್ತದೆ. ಪರಮಾತ್ಮ ತಂದೆಯ ಆದೇಶವನ್ನು ಸ್ಪಷ್ಟವಾಗಿ ಕ್ಯಾಚ್ ಮಾಡಿಕೊಳ್ಳಲು ನಿಮಗೆ ಸಾಧನ ಆಗುತ್ತದೆ. ಈ ವಿಜ್ಞಾನದ ಸಾಧನವನ್ನು ಎಂದೂ ನೀವು ಆಧಾರ ಮಾಡಿಕೊಳ್ಳಬೇಡಿ. ವಿಜ್ಞಾನದ ಸಾಧನವನ್ನು ಉಪಯೋಗ ಮಾಡಿ, ಆದರೆ ಸಾಧನದ ಆಧಾರದಿಂದ ನಿಮ್ಮ ಜೀವನವನ್ನು ನಡೆಸಬೇಡಿ. ಕೆಲವೊಮ್ಮೆ ವಿಜ್ಞಾನದ ಸಾಧನಗಳು ಇದ್ದರೂ ಕೂಡ ಅದನ್ನು ಉಪಯೋಗ ಮಾಡಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಶಾಂತಿಯ ಸಾಧನವನ್ನು ನೀವೀಗ ಉಪಯೋಗ ಮಾಡಬೇಕು. ನೀವು ಎಲ್ಲೇ ಇದ್ದರೂ, ಎಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಇದ್ದರೂ ಕೂಡ ಬಹಳ ಸ್ಪಷ್ಟವಾಗಿ ಬಹಳ ಬೇಗ ಶಾಂತಿಯ ಸಾಧನವನ್ನು ಕಾರ್ಯದಲ್ಲಿ ಬಳಸಬಹುದು. ಆದರೆ ಅದಕ್ಕೋಸ್ಕರ ನಿಮ್ಮ ಬುದ್ಧಿಯ ಲೈನನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳಬೇಕು. ತಿಳಿಯಿತು ತಾನೆ? ನೀವೆಲ್ಲರೂ ಆಹ್ವಾನ ಮಾಡುತ್ತಿದ್ದೀರಾ ಬೇಗ ಬೇಗ ಚಿನ್ನದ ಯುಗ ಬರಬೇಕು ಎಂದು. ಚಿನ್ನದ ಯುಗ ಬರಬೇಕು ಅಂದ ಮೇಲೆ ಈ ಕಲಿಯುಗಿ ಜಗತ್ತು ಸ್ವಚ್ಛ ಆಗಲೇಬೇಕು. ಅಂದ ಮೇಲೆ ಪ್ರಕೃತಿ ಚೆನ್ನಾಗಿ ಸ್ವಚ್ಛವನ್ನು ಮಾಡುತ್ತದೆ. ಅಂದ ಮೇಲೆ ಈ ದಿನ ಕೇವಲ ಸಂಕಲ್ಪ ಅಷ್ಟೇ ಅಲ್ಲ, ಆದರೆ ಯಾವ ದೃಢ ಸಂಕಲ್ಪವನ್ನು ಧಾರಣೆ ಮಾಡಿಕೊಂಡಿದ್ದೀರಾ? ಉಳಿತಾಯದ ಅವತಾರ ಆಗಬೇಕು. ಬಲೆ ಸಂಕಲ್ಪವನ್ನು ಉಳಿತಾಯ ಮಾಡಿ, ಮಾತನ್ನು ಉಳಿತಾಯ ಮಾಡಿ ಮತ್ತು ಸಾಧಾರಣ ಕರ್ಮವನ್ನು ಕೂಡ ಉಳಿತಾಯ ಮಾಡಿ. ಮತ್ತು ಎರಡನೇ ಮಾತು ಅಂದರೆ ಸದಾ ಬುದ್ಧಿಯನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳಬೇಕು. ಇನ್ನು ಎರಡನೇ ಶಬ್ದದಲ್ಲಿ ಬಾಪ್ತಾದ ಇದಕ್ಕೆ ಹೇಳುತ್ತಾರೆ, ಸತ್ಯ ಮನಸ್ಸುಳ್ಳಂತಹ ಮಕ್ಕಳಿಗೆ ಪರಮಾತ್ಮ ತಂದೆ ಒಲಿಯುತ್ತಾರೆ ಎಂದು. ಸತ್ಯ ಮನಸ್ಸುಳ್ಳವರಾಗಿ, ಸ್ವಚ್ಛ ಮನಸ್ಸುಳ್ಳವರಾಗಿ, ವರ್ತಮಾನ ಸಮಯದಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯ ಅವಶ್ಯಕತೆ ಇದೆ. ಮನಸ್ಸಿನಲ್ಲಿ ಸತ್ಯತೆ ಇರಬೇಕು, ಪರಿವಾರದ ಮಧ್ಯದಲ್ಲಿ ಸತ್ಯತೆ ಇರಬೇಕು ಮತ್ತು ಪರಮಾತ್ಮ ತಂದೆಯ ಜೊತೆಗೆ ಸತ್ಯತೆ ಉಳ್ಳವರಾಗಿರಬೇಕು. ತಿಳಿಯಿತು ತಾನೆ? ಇಂದಿನ ದಿನ ಪರಮಾತ್ಮ ತಂದೆ ಈ ಮಾತನ್ನು ಹೇಳಬಾರದಿತ್ತು, ಆದರೂ ಕೂಡ ಹೇಳಿದ್ದಾರೆ. ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆ. ಆದ್ದರಿಂದ ಮಕ್ಕಳಲ್ಲಿ ಸ್ವಲ್ಪ ಅವಗುಣ ಇದ್ದರೂ ಕೂಡ ತಂದೆಗೆ ಆ ಅವಗುಣವನ್ನು ನೋಡಲು ಸಾಧ್ಯ ಆಗುವುದಿಲ್ಲ. ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸದಾ ತಮ್ಮಂತೆ ಸಂಪೂರ್ಣ ರೂಪದಲ್ಲಿ ನೋಡಲು ಬಯಸುತ್ತಾರೆ. ನಾಲ್ಕು ಕಡೆ ಏರುಪೇರಿನ ವಾತಾವರಣ ಇದೆ. ಪ್ರಕೃತಿಯ ಎಲ್ಲಾ ತತ್ವ ಬಹಳಷ್ಟು ಏರುಪೇರನ್ನು ಮಾಡುತ್ತಿದೆ. ಒಂದು ಕಡೆ ಕೂಡ ಏರುಪೇರಿನ ವಾತಾವರಣದಿಂದ ಯಾರು ಮುಕ್ತ ಇಲ್ಲ. ಯಾವ ಕಡೆಯೂ ಏರುಪೇರಿನ ವಾತಾವರಣದಿಂದ ಯಾರು ಮುಕ್ತ ಆಗಿಲ್ಲ. ವ್ಯಕ್ತಿಗಳ ಏರುಪೇರು ಕೂಡ ಜಗತ್ತಿನಲ್ಲಿ ಬಹಳಷ್ಟು ಇದೆ. ಪ್ರಕೃತಿ ಕೂಡ ಏರುಪೇರನ್ನು ಮಾಡುತ್ತಿದೆ, ವ್ಯಕ್ತಿಗಳು ಕೂಡ ಏರುಪೇರನ್ನು ಮಾಡುತ್ತಿದ್ದಾರೆ. ಇಂತಹ ಸಮಯದಲ್ಲಿ ಯಾವಾಗ ಈ ಸೃಷ್ಟಿಯಲ್ಲಿ ನಾಲ್ಕು ಕಡೆ ಏರುಪೇರಿನ ವಾತಾವರಣ ಇರುತ್ತದೆಯೋ ಆಗ ನೀವು ಏನನ್ನು ಮಾಡುತ್ತೀರಾ? ರಕ್ಷಣೆಗೆ ಸಾಧನ ಯಾವುದಾಗಿದೆ? ಸೆಕೆಂಡ್ನಲ್ಲಿ ಸ್ವಯಂವನ್ನು ವಿದೇಹಿಯನ್ನಾಗಿ ಮಾಡಿಕೊಳ್ಳುವುದು ಏರುಪೇರಿನ ಪರಿಸ್ಥಿತಿಯಲ್ಲೂ ಕೂಡ ಅಚಲರಾಗಿರಲು ಸಾಧನ ಆಗಿದೆ. ಅಥವಾ ಅಶರೀರಿ ಆಗಬೇಕು ಅಥವಾ ಆತ್ಮ ಅಭಿಮಾನಿ ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು. ಆಗ ಏರುಪೇರಿನ ವಾತಾವರಣದಲ್ಲೂ ಅಚಲ ಸ್ಥಿತಿಯಲ್ಲಿ ಇರಬಹುದು. ಈಗ ವಿದೇಹಿ ಆಗಲು, ಅಶರೀರಿ ಆಗಲು ಸಮಯ ಅಂತೂ ಬೇಕಾಗುವುದಿಲ್ಲ ತಾನೆ? ಮಕ್ಕಳ ಜೀವನದಲ್ಲಿ ಏನು ನಡೆಯುತ್ತಿದೆ ಈಗ ಟ್ರಯಲ್ ಮಾಡಿ ನೋಡಿ. ಒಂದು ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನು ಯಾವ ಸ್ಥಾನದಲ್ಲಿ ಸ್ಥಿತ ಮಾಡಬೇಕು ಎಂದು ಬಯಸುತ್ತೀರೋ ಆ ಸ್ಥಾನದಲ್ಲಿ ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನು ಸ್ಥಿತ ಮಾಡಲು ನಿಮಗೆ ಬರುತ್ತದೆ ತಾನೆ? ಪರಮಾತ್ಮ ತಂದೆ ಆಶ್ಚರ್ಯಾಗುವಂತಹ ಡ್ರಿಲ್ ಅನ್ನು ಮಾಡಿಸಿದರು. ಇದಕ್ಕೆ ಸಾಧನೆ ಎಂದು ಕರೆಯಲಾಗುತ್ತದೆ. ಒಳ್ಳೆಯದು. ದೇಶ ವಿದೇಶದ ನಾಲ್ಕು ಕಡೆ ಇರುವಂತಹ ಪರಮಾತ್ಮ ತಂದೆಯ ಪ್ರೀತಿಯಲ್ಲಿ ತಲ್ಲೀನಾದಂತಹ ಆತ್ಮರಿಗೆ ಸದಾ ಸ್ವಯಂವನ್ನು ಬ್ರಹ್ಮಚಾರಿ ಸ್ಥಿತಿಯಲ್ಲಿ ಸ್ಥಿತ ಮಾಡಿಕೊಂಡಂತಹ ಸ್ನೇಹಿ ಮಕ್ಕಳಿಗೆ, ಸಹಯೋಗಿ ಮಕ್ಕಳಿಗೆ ಸದಾ ಒಬ್ಬ ತಂದೆಯ ಹೆಸರಿನ ಮಹಿಮೆಯನ್ನು ಮಾಡುವಂತವರು ಮತ್ತು ಉಳಿತಾಯವನ್ನು ಮಾಡಿ ಎಲ್ಲಾ ಖಜಾನೆಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ಸಾಹಸವುಳ್ಳಂತಹ ಮಕ್ಕಳಿಗೆ, ಸದಾ ಏರುಪೇರಿನ ಪರಿಸ್ಥಿತಿಯಲ್ಲೂ ಕೂಡ ಅಚಲ ಸ್ಥಿತಿಯಲ್ಲಿರುವಂತಹ ನಿರ್ಭಯ ಆತ್ಮರಿಗೆ, ಸದಾ ಖುಷಿಯಲ್ಲಿ ಇರುವಂತವರಿಗೆ, ಪರಮಾತ್ಮ ತಂದೆಯ ಸಮೀಪದಲ್ಲಿರುವಂತಹ ಮಕ್ಕಳಿಗೆ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಮಕ್ಕಳ ಕಾರ್ಡ್ಗಳು ಪರಮಾತ್ಮ ತಂದೆಗೆ ತಲುಪಿದೆ. ಎಲ್ಲಾ ಮಕ್ಕಳ ಕಾರ್ಡ್ಸ್ ತಂದೆಗೆ ಬಂದು ತಲುಪಿದೆ. ಬಾಪ್ತಾದ ಎಲ್ಲಾ ಮಕ್ಕಳ ಕಾರ್ಡನ್ನು ನೋಡುತ್ತಿದ್ದಾರೆ. ಎಲ್ಲರೂ ಜನ್ಮದಿನಕ್ಕೋಸ್ಕರ ಕಾರ್ಡನ್ನು ಕಳಿಸಿದ್ದಾರೆ ಮತ್ತು ವಿದೇಶದವರು ಪ್ರೀತಿಯ ದಿನದ ಕಾರ್ಡನ್ನು ಕಳಿಸಿದ್ದಾರೆ. ಅಂದ ಮೇಲೆ ಪ್ರೀತಿಯ ಸಾಗರ ತಂದೆ ಎಲ್ಲಾ ಮಕ್ಕಳಿಗೂ ಶಿವರಾತ್ರಿಯ ಜೊತೆಗೆ ಪ್ರೀತಿಯ ಲವಲೀನ ದಿನದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಶುಭಾಶಯಗಳು 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 ಎಂದು ತಂದೆ ತಿಳಿಸುತ್ತಿದ್ದಾರೆ.
4 ಕಡೆ ಇರುವಂತಹ ಎಲ್ಲಾ ದೇಶದ, ಎಲ್ಲಾ ನಗರದ, ಎಲ್ಲಾ ಹಳ್ಳಿಯ 4 ಕಡೆ ಇರುವಂತಹ ಮಕ್ಕಳಿಗೆ, ಎಲ್ಲರಿಗಿಂತ ಮೊದಲು ಸಣ್ಣ ಸಣ್ಣ ಹಳ್ಳಿಯಲ್ಲಿರುವಂತಹ ಮಕ್ಕಳಿಗೆ ನೆನಪು, ಪ್ರೀತಿ ಮತ್ತು ಶುಭಾಶಯ. ಜೊತೆಗೆ ನಿಮ್ಮೆಲ್ಲರಿಗೂ ಶುಭಾಶಯ. ಎಷ್ಟು ಶುಭಾಶಯವನ್ನು ತಿಳಿಸುವುದು, ಎಷ್ಟು ಶುಭಾಶಯವನ್ನು ತಿಳಿಸಿದರೂ ಕೂಡ ಅದು ಕಡಿಮೆ. ಎಷ್ಟು ಸಾಧ್ಯವೋ ಅಷ್ಟು ನೀವೀಗ ಶುಭಾಶಯವನ್ನು ಧಾರಣೆ ಮಾಡಿಕೊಳ್ಳಿ. ನೀವೀಗ ಎಷ್ಟು ಶುಭಾಶಯವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯವೋ ಅದಕ್ಕಿಂತ ಹೆಚ್ಚು ಶುಭಾಶಯವನ್ನು ಬಾಪ್ತಾದ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ, ಸ್ನೇಹ ಮತ್ತು ನವೀನತೆಯ ಅಧಿಕಾರದಿಂದ ಸಮರ್ಪಿತರನ್ನಾಗಿ ಮಾಡಿಸುವಂತಹ ಮಹಾನ್ ಆತ್ಮರಾಗಿ. ಯಾರೆಲ್ಲ ನಿಮ್ಮ ಸಂಪರ್ಕದಲ್ಲಿ ಬರುತ್ತಾರೋ ಅವರು ಎಷ್ಟು ನಿಮ್ಮ ಸಂಬಂಧದಲ್ಲಿ ಬರಬೇಕು ಅಂದರೆ, ನಿಮ್ಮ ಸಂಬಂಧದಲ್ಲಿ ಬರುತ್ತಾ ಬರುತ್ತಾ ಅವರು ಸಮರ್ಪಿತ ಬುದ್ಧಿಯವರಾಗಿ ಬಿಡಬೇಕು. ಪರಮಾತ್ಮ ತಂದೆ ಏನನ್ನು ತಿಳಿಸುತ್ತಿದ್ದಾರೋ ಅದೇ ಸತ್ಯ ಆಗಿದೆ ಎಂದು ಅವರು ಹೇಳಬೇಕು. ಆಗ ಅವರ ಬುದ್ಧಿಗೆ ಸಮರ್ಪಿತ ಬುದ್ಧಿ ಎಂದು ಕರೆಯಲಾಗುತ್ತದೆ. ಆಗ ಅವರ ಮನಸ್ಸಿನ ಎಲ್ಲಾ ಪ್ರಶ್ನೆಗಳು ಸಮಾಪ್ತಿಯಾಗುತ್ತದೆ. ನಂತರ ನೀವು ಹೇಳುತ್ತಿರುವ ಜ್ಞಾನ ಸರ್ವಶ್ರೇಷ್ಠ ಜ್ಞಾನ ಎಂದು ಅವರಿಗೆ ಅರ್ಥ ಆಗುತ್ತದೆ. ಕೇವಲ ನೀವು ಹೇಳುತ್ತಿರುವ ಜ್ಞಾನ ಒಳ್ಳೆಯ ಜ್ಞಾನ ಆಗಿದೆ ಎಂದು ಅವರು ಬಾಯಿಂದ ಹೇಳಿದರೆ ಸಾಕಾಗುವುದಿಲ್ಲ. ಆದರೆ ಇದು ಹೊಸ ಜ್ಞಾನ ಆಗಿದೆ. ಈ ಹೊಸ ಜ್ಞಾನ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತದೆ ಅನ್ನುವ ಶಬ್ದ ಜಗತ್ತಿನಲ್ಲಿ ಹರಡಿದಾಗ ಕುಂಭಕರ್ಣರು ಜಾಗೃತರಾಗುತ್ತಾರೆ. ಅಂದ ಮೇಲೆ ನವೀನತೆಯ ಮಹಾನತೆಯ ಮೂಲಕ ಸ್ನೇಹ ಮತ್ತು ಅಧಿಕಾರದ ಬ್ಯಾಲೆನ್ಸ್ನಿಂದ ಎಲ್ಲರನ್ನೂ ಈ ರೀತಿ ಸಮರ್ಪಿತರನ್ನಾಗಿ ಮಾಡಿಸಿ ಆಗ ಮೈಕ್ ತಯಾರಾದರು ಎಂದು ಹೇಳಲಾಗುತ್ತದೆ. ಇಂದಿನ ಸ್ಲೋಗನ್ ಆಗಿದೆ, ಒಬ್ಬ ಪರಮಾತ್ಮ ತಂದೆಗೆ ಪ್ರಿಯರಾಗಿ, ಆಗ ಇಡೀ ವಿಶ್ವದ ಸರ್ವ ಆತ್ಮರಿಗೆ ಪ್ರಿಯರಾಗುತ್ತೀರಾ. ಇಡೀ ವಿಶ್ವಕ್ಕೆ ಪ್ರಿಯರಾಗುವುದಕ್ಕೋಸ್ಕರ ಮೊದಲು ಒಬ್ಬ ಪರಮಾತ್ಮ ತಂದೆಗೆ ಪ್ರಿಯರಾಗಬೇಕು. ತಂದೆಯ ಪ್ರತಿಯೊಂದು ಆಜ್ಞೆಯನ್ನು ಪಾಲನೆ ಮಾಡಿ ಒಬ್ಬ ತಂದೆಗೆ ನಾವು ಪ್ರಿಯ ಆದರೆ ಇಡೀ ವಿಶ್ವದ ಸರ್ವ ಆತ್ಮರಿಗೂ ನಾವು ಸ್ವತಃ ಪ್ರಿಯ ಆಗಿ ಬಿಡುತ್ತೇವೆ. ಒಳ್ಳೆಯದು. ಓಂ ಶಾಂತಿ.